ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಚಿನ್ಮಯಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ನಾನು ಇವತ್ತು ನಿಮಗೆ ಕೊಡ್ತಾ ಇರುವಂಥದ್ದು ಸಿದ್ಧಿ ಯಂತ್ರ ಮತ್ತು ಮಂತ್ರಗಳು. ಈ ಮಂತ್ರಗಳನ್ನು ನೀವು ಸಿದ್ಧಿ ಮಾಡಿ ಇಟ್ಕೊಂಡ್ರೆ, ಯಾಕೆ ಅಂತಂದರೆ ನವರಾತ್ರಿಲಿ ಈ ಸಿದ್ಧಿ ಮಾಡಿ ಇಟ್ಕೊಂಡಾಗ ನಿಮಗೆ ಪ್ರತಿಯೊಂದು ಕೆಲಸಕ್ಕೂ ಬರುತ್ತೆ. ಯಾಕೆಂದರೆ ಮೊದಲು ನೀವು ಬೇರೆ ದಿವಸ ಆದರೆ ಲಕ್ಷನೋ ಒಂದು 10,000 20,000 ಈ ರೀತಿ ನೀವು ಸಿದ್ಧಿ ಮಾಡ್ಕೋಬೇಕಾಗುತ್ತೆ. ಅದೇ ಈ ಒಂದು ನವರಾತ್ರಿಲಿ 9 ದಿವಸ ಇದನ್ನು ಸಿದ್ಧಿ ಮಾಡಿಕೊಂಡ್ರೆ ಸಾಕು, ನಿಮಗೆ ಅಷ್ಟು ಲಕ್ಷಕ್ಕೆ ಸಮ. ಇದು ಅಷ್ಟು ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದನ್ನು 9 ದಿವಸ ನವರಾತ್ರಿಯಿಂದ ಹಿಡಿದು ಕೊನೆ ನವರಾತ್ರಿ ಅನ್ನುವರೆಗೂ 9 ದಿನಗಳ ಕಾಲ ಇದನ್ನು ನೀವು ಮಂತ್ರನ ಜಪಿಸಿ ಸಿದ್ಧಿ ಮಾಡಿಕೊಂಡ್ರೆ ನಿಮಗೆ ಅದ್ಭುತವಾದಂಥ ಕೆಲಸಗಳಿಗೆ ಬರುತ್ತೆ. ಇದೆಲ್ಲ ಬಂದು ಕಾಟೇರಿ ಅಂದರೆ ಕಾಳಿಗೆ ಸಂಬಂಧಪಟ್ಟಿದ್ದು. ಇವೆಲ್ಲ ಕಾಟೇರಿಗೆ ಸಂಬಂಧಪಟ್ಟಿದ್ದು. ಮತ್ತು ಈ ದುಷ್ಟ ಶಕ್ತಿಗಳು ಕೂಡ ಬರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಯಾರಿಗಾದರೂ ಹವೇಶ ಬರಬೇಕು, ಈ ಶಕ್ತಿ ಅಥವಾ ಕಾಟೇರಿ ಅಥವಾ ಕಾಳಿ ಇವೆಲ್ಲ ಹವೇಶ ಆಗಬೇಕು ಅನ್ನೋದಿದ್ರೆ ಈ ಮಂತ್ರ ಕೂಡ ನೀವು ಹೇಳ್ಕೊಂಡಾಗ ಕೂಡ ಇದು ಹವೇಶ ಆಗುತ್ತೆ. ಯಾಕೆ ಅಂತಂದರೆ, ಈ ಒಂದು ನವರಾತ್ರಿಲಿ ನವದುರ್ಗೆಯರು ಇದರಲ್ಲಿ ಒಂದು ಶಕ್ತಿಯನ್ನು ಇದಕ್ಕೆ ತುಂಬ್ತಾರೆ. ಹಾಗಾಗಿ ನಾನು ಇದನ್ನು ಈ ಒಂದು ಸಮಯದಲ್ಲಿ ನಿಮಗೆ ನಾನು ಕೊಡ್ತಾ ಇದ್ದೀನಿ. ಯಾಕೆಂದರೆ ಬೇರೆ ದಿವಸದಲ್ಲಿ ಕೂಡ ಮಾಡ್ಕೋಬೋದು, ಆದರೆ ಅದಕ್ಕೆ ಅಷ್ಟೋ ದಿನಗಳು ಬೇಕಾಗುತ್ತೆ. ಯಾಕೆಂದರೆ ಈಗ ನೋಡಿ, ಬುಧವಾರ ದಿವಸ ನಿಮಗೆ ಅಮಾಸೆ ಇದೆ, ಅಷ್ಟರೊಳಗೆ ನೀವೆಲ್ಲ ಸಿದ್ಧಿ ಮಾಡ್ಕೋಬೋದು. ಗ್ರಹಣ ಅಮಾಸೆ ಇದೆ, ನಮ್ಮ ಇದರಲ್ಲಿ ಇಲ್ಲ ಅಂದರೂ ಒಂದು ಎಫೆಕ್ಟ್ ಅಂತ ಇರುತ್ತೆ. ಆ ಅಮಾಸೆಯಲ್ಲಿ ಕೂತ್ಕೊಂಡು ಕೂಡ ನೀವು ಇದನ್ನು ಸಿದ್ಧಿ ಮಾಡ್ಕೊಂಬಿಟ್ರೆ ನಿಮಗೆ ನವರಾತ್ರಿಯಿಂದ 9 ದಿನಗಳ ಕಾಲ ಇದನ್ನು ಯಾವುದಾದ್ರು ಕೆಲಸಕ್ಕೆ ಕೂಡ ನೀವು ಒಳ್ಳೆ ಕೆಲಸಕ್ಕೆ ಕೂಡ ಬಳಸ್ಕೋಬೋದು. ಆ ದೇವಿ ನಿಮ್ಮ ಹಿಂದೆ ಇರ್ತಾಳೆ ಅನ್ನೋದು ಇದರ ಉದ್ದೇಶ. ಅದಕ್ಕಾಗಿ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಮಂತ್ರನ ಭಾಳ ಅದ್ಭುತವಾಗಿ ಕೆಲಸ ಮಾಡೋವಂಥ ಮಂತ್ರಗಳಿವೆಲ್ಲ. ಇದನ್ನು ಒಂದು ತಗಡು ತೊಗೊಂಡು, ಅಂದರೆ ಯಂತ್ರ ಬರೆಯೋದು ತಗಡು ತೊಗೊಂಡು ಅದ್ರ ಮೇಲೆ ಕೂಡ ನೀವು ಬರೆದುಬಿಟ್ಟು ನೀವು ಕಟ್ಕೊಂಡ್ರು ಕೂಡ ಒಂದು ಆ ಕಾಟೇರಿ ಶಕ್ತಿ ಅಥವಾ ಕಾಟೇರಿ ಅಥವಾ ಒಂದು ಕಾಳಿ ಅನ್ನೋದು ಕೂಡ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹವೇಶ ಕೂಡ ಬರುತ್ತೆ. ಇದನ್ನು ನೋಡ್ಕೊಂಡು ಮಾಡಬೇಕು. ಸಿಕ್ಕಾಬಟ್ಟೆ ಕೆಲವರಿಗೆ ಯಾವ್ದಾದ್ರು ದುಷ್ಟಶಕ್ತಿ ಇದ್ದಾಗ ಈ ಮಂತ್ರ ಹೇಳ್ಕೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ನೋಡ್ಕೊಂಡು ನೀವು ಮಾಡಿ. ನಿಮ್ಮಲ್ಲಿ ಯಾವುದೋ ಒಂದು ನೆಗೆಟಿವ್ ಇತ್ತು ಅಂದಾಗ ಇಂಥದ್ದು ಕಾಟೇರಿದು ಅಥವಾ ಕಾಳಿದು ನೀವು ಹೇಳಿದಾಗ ಅದು ಬೇರೆ ರೀತಿಯಲ್ಲಿ ಅವ್ರಿಗೆ ತೊಂದರೆ ಕೊಡಲಿಕ್ಕೆ ಶುರುವಾಗುತ್ತೆ. ಆ ಥರ ಇದ್ದವರು ಇದನ್ನು ಯಾವುದೇ ರೀತಿಯಾಗಿ ಇದನ್ನು ನೀವು ಸಿದ್ಧಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ ಥರ ತೊಂದರೆ ಆಯಿತು ಅಂದರೆ ಬಿಟ್ಟುಬಿಡಿ. ಅದನ್ನು ಸಿದ್ಧಿ ಬೇರೆ ರೀತಿಲಿಗೆ ಮಾಡ್ಕೋಬೋದು ಅನ್ನೋರ್ಗೆ ಮಾತ್ರ ಇದನ್ನು ಮಾಡ್ಕೋಬೋದು ಅಂತ ಹೇಳ್ತಾ, ವೀಕ್ಷಕರೇ, ಈ ಸಿದ್ಧಿ ಮಂತ್ರಗಳನ್ನ ನೀವು ಎಲ್ಲ ಅಮಾವಾಸ್ಯೆಯಲ್ಲಿ ಸಿದ್ಧಿ ಮಾಡಿಕೊಂಡು ಮತ್ತು ನವರಾತ್ರಿಲಿ ಇದನ್ನು ನೀವು ಉಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತವೆ. ನಮ್ಮ ಎಲ್ಲ ಬಾಂಧವರಿಗೂ ವಿಜಯದಶಮಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ವೀಕ್ಷಕರೇ, ಧನ್ಯವಾದ.